ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಸ್ಟ್ ಅನದರ್ ಕನ್ನಡಿಗ ಎಂ ಸುನಿಲ್. ಇವತ್ತಿನ ವಿಡಿಯೋ ನಾವು ಡಿಫಿಕಲ್ಟಿ ಇಂಟ್ಯೂಬೇಷನ್ ಟ್ರಾಲಿ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನನ್ನ ಕಮೆಂಟ್ಸ್ ಅಲ್ಲಿ ಬಂದಿರುವಂತಹ ಒಂದು ಟಾಪಿಕ್ ಆಗಿರುತ್ತೆ. ಮತ್ತೆ ಯೂಶಲಿ ನೋಡಬಹುದು ಡಿಫಿಕಲ್ಟಿ ಇಂಟ್ಯೂಬೇಷನ್ ಟ್ರಾಲಿಗೆ ಬೇಕಾಗುವಂತಹ ಸರ್ಜಿಕಲ್ ಥಿಂಗ್ಸ್ ನಾನು ಒಂದೊಂದೇ ನಾನು ಡಿಕೋಟ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನೋಡಬಹುದು ನೀವು ಲೆರೆಂಜೋಸ್ಕೋಪ್ ಬೇಕಾಗಿರುತ್ತೆ. ಯೂಶಲಿ ಲೆರೆಂಜೋಸ್ಕೋಪ್ ನಾವು ನೋಡ್ಬೋದು. ಸೊ ಇದು ಲೆರೆಂಜೋಸ್ಕೋಪ್. ಸೊ ಇದು ಅಡಲ್ಟ್ ಲೆರೆಂಜೋಸ್ಕೋಪ್ ಆಗಿರುತ್ತೆ. ಮತ್ತೆ ಇದರಲ್ಲಿ ನಾವು ಬ್ಲೇಡ್ಸ್ ನೋಡಬಹುದು. 1, 2 ಮತ್ತೆ 3 ಮತ್ತೆ 4 ಬ್ಲೇಡ್ಸ್ ನ ನೋಡಬಹುದು. ನೋಡಿ ಇದು ಬಂದ್ಬಿಟ್ಟು 4 ನಂಬರ್, 2 ನಂಬರ್ ಮತ್ತೆ ಇನ್ನೊಂದು 3 ನಂಬರ್ ಇದೆ. ಸೊ ಯೂಶಲಿ 4 ಬ್ಲೇಡ್ಸ್ ನಾವು ಯೂಶಲಿ ನೋಡ್ತೀವಿ. ಇದು ಲೆರೆಂಜೋಸ್ಕೋಪ್ ಹ್ಯಾಂಡಲ್ ಆಗಿರುತ್ತೆ ಮತ್ತೆ ಇದನ್ನ ಬ್ಲೇಡ್ ಅಂತ ಕರಿತೀವಿ. ಸೊ ಯೂಶಲಿ ನಾವು ನೋಡ್ತಾ ಇರ್ಬೋದು. ನಿಮಗೆ ಜಸ್ಟ್ ನಾವು ಇದು ಲೆರೆಂಜೋಸ್ಕೋಪ್ ಕನೆಕ್ಟೆಡ್ ಮತ್ತೆ ಯಾವ ತರ ಕನೆಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇರ್ಬೋದು. ಸೊ ಇದು ಲೆರೆಂಜೋಸ್ಕೋಪ್ ಯೂಸ್ ಮಾಡುವಂತ ವಿಧಾನ. ಮೆಗಿಲ್ ಫೋರ್ಸಿಸ್ ಕೂಡ ನಾವು ಪೀರಿಯಾಡ್ರಿಕ್ ಮತ್ತೆ ಅಡಲ್ಟ್ ಮೆಗಿಲ್ ಫೋರ್ಸಿಸ್ ನ ನೋಡ್ತೀವಿ. ಯೂಶಲಿ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಮೆಗಿಲ್ ಫೋರ್ಸಿಸ್ ನ ಪೇಷಂಟ್ಗೆ ಅಥವಾ ಯಾವುದೋ ಒಂದು ಮೌತ್ ಸರ್ಜರಿ ಆಗಿರ್ಬೋದು ಅಥವಾ ಥ್ರೋಟ್ ಸರ್ಜರಿ ಆಗಿರ್ಬೋದು ಅಂತ ಟೈಮ್ನಲ್ಲಿ ಥ್ರೋಟ್ ಪ್ಯಾಕ್ ಹಾಕೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಬೂಜಿ ಇದು ಅಡಲ್ಟ್ ಬೂಜಿ ಆಗಿರುತ್ತೆ. ನೋಡ್ತಾ ಇರ್ಬೋದು ಇದು ಬೂಜಿ. ಕೆಲವರಿಗೆ ಏನಾಗಿರುತ್ತೆ ಅಂದ್ರೆ ಶಾರ್ಟ್ ನೆಕ್ ಪೇಷಂಟ್, ಕೆಲವೊಂದು ಪೇಷಂಟ್ಗೆ ಏನಂತ ಶಾರ್ಟ್ ನೆಕ್ ಇರುತ್ತೆ. ಅಂತ ಪೇಷಂಟ್ಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ಬೂಜಿ ಮುಖಾಂತರ ಇಂಟ್ಯೂಬೇಷನ್ ಮಾಡೋಕ್ಕೋಸ್ಕರ ನಾವು ಈ ಬೂಜಿನ ಯೂಸ್ ಮಾಡ್ತೀವಿ. ಏನಂದ್ರೆ ಸಕ್ಷನ್ ಕ್ಯಾಥೆಟರ್ ನೋಡ್ಬೋದು ನೀವು. ಇದರಲ್ಲಿ ನಾವು ಅಡಲ್ಟ್ ಗೆ ಯೂಸ್ ಮಾಡ್ತೀವಿ. ಯೂಶಲಿ 14 ಅಥವಾ 16 ನ ಸಕ್ಷನ್ ಕ್ಯಾಥೆಟರ್ ಯೂಸ್ ಮಾಡ್ತೀವಿ. ಪೀಡಿಯಾಟ್ರಿಕ್ ಗೆ ನಾವು ಯೂಶಲಿ ಯೂಸ್ ಮಾಡ್ತೀವಿ 12 ಆಗಿರ್ಬೋದು ಅಥವಾ 10 ನ ನಾವು ಯೂಶಲಿ ಯೂಸ್ ಮಾಡ್ತೀವಿ. ಕೆಲವೊಂದು ಪೇಷಂಟ್ಸ್ ಏನಾಗುತ್ತೆ ಅಂದ್ರೆ ಬಿಫೋರ್ ಸರ್ಜರಿ, ಬಿಫೋರ್ ಇಂಟ್ಯೂಬೇಷನ್, ಆಫ್ಟರ್ ಇಂಟ್ಯೂಬೇಷನ್ ಏನಾಗುತ್ತೆ ಅಂದ್ರೆ ಪೇಷಂಟ್ಸ್ಗೆ ಸೆಕ್ರೇಷನ್ಸ್ ಆಗುತ್ತೆ. ಸೊ ಸೆಕ್ರೇಷನ್ಸ್ ನ ಸಕ್ ಮಾಡೋಕ್ಕೋಸ್ಕರ ಈ ಸಕ್ಷನ್ ಕ್ಯಾಥೆಟರ್ ನ ಯೂಸ್ ಮಾಡಿದ್ವಿ. ನೀವು ನೋಡ್ತಿರ್ಬೋದು ಸಕ್ಷನ್ ಕ್ಯಾಥೆಟರ್. ಇದು ಬಂದ್ಬಿಟ್ಟು 14 ಸಕ್ಷನ್ ಕ್ಯಾಥೆಟರ್. ಸೊ ಬೇಕಾದ್ರೆ ನಾವು ಏರ್ ವೇಸ್ ನೋಡ್ಬೇಕಾಗುತ್ತೆ. ಏರ್ ವೇಸ್ ನ ನೋಡ್ಬೋದು ನೀವು. ಅಡಲ್ಟ್ಗೆ ನಾವು 3 ಅಥವಾ 4 ಅಥವಾ 2 ನ ಯೂಸ್ ಮಾಡ್ತೀವಿ. ಎಂಡೋಟ್ರೇಕಿಯಲ್ ಟ್ಯೂಬ್ಸ್ ಬೇಕಾಗುತ್ತೆ. ಅಡಲ್ಟ್ಗೆ ನೋಡೋದಾದ್ರೆ ನಾವು 5, 5.5, 6, 6.5 ಅದೇ ತರ 7, 7.5 ಮತ್ತೆ 8 to 8.5 ನ ಎಂಡೋಟ್ರೇಕಿಯಲ್ ಟ್ಯೂಬ್ಸ್ ನ ನಾವು ಯೂಶಲಿ ಅಡಲ್ಟ್ಗೆ ಯೂಸ್ ಮಾಡ್ತೀವಿ. ಇದರಲ್ಲಿ ನಾವು ಯಾವ ತರ ಇರ್ತದೆ ನೋಡೋದಾದ್ರೆ ET ಟ್ಯೂಬ್ಸ್ ನ ನೀವು ನೋಡ್ಬೋದು. ಯೂಶಲಿ ಇದು 6.5 ಕಾಣಿಸ್ತಾ ಇರ್ಬೋದು ನಿಮಗೆ. 6.5, 7. ಸೊ ಯೂಶಲಿ ET ಟ್ಯೂಬ್ಸ್ ನಾವು ಇಂಟ್ಯೂಬೇಷನ್ ಟ್ರಾಲಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ET ಟ್ಯೂಬ್ ನ ಇಂಟ್ಯೂಬೇಷನ್ ಟ್ರಾಲಿ. ಡಿಫಿಕಲ್ಟ್ ಇಂಟ್ಯೂಬೇಷನ್ ಟ್ರಾಲಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈ ಆಂಬು ಬ್ಯಾಗ್. ಯಾಕಂತ ಹೇಳ್ತೀನಿ ಅಂದ್ರೆ ಈ ಆಂಬು ಬ್ಯಾಗ್ ಇಂದಾನೆ ಆಲ್ಮೋಸ್ಟ್ ಈಗ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಎಲ್ಲ ಟೈಮಲ್ಲೂ ಕೂಡ ವೆಂಟಿಲೇಟರ್ ಇರಲ್ಲ ನಮ್ಮ ಹತ್ರ, ಎಲ್ಲ ಟೈಮಲ್ಲೂ ಅನಸ್ತೇಷಿಯಾ ಮಿಷಿನ್ ಇರಲ್ಲ. ಸೊ ನಾವು ಇದರಿಂದ ಕೂಡ ನಾವು ಇಂಟ್ಯೂಬೇಷನ್ ಮಾಡಿ ಪೇಷಂಟ್ ನ ಇಮಿಡಿಯೇಟ್ ಆಗಿ ಎಲ್ಲಿ ಬೇಕಾದ್ರೂ ಶಿಫ್ಟ್ ಮಾಡೋಕ್ಕೋಸ್ಕರ ಈ ಆಂಬು ಬ್ಯಾಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನೋಡ್ತೀವಿ ಬೆನ್ ಸರ್ಕ್ಯೂಟ್. ಈ ಬೆನ್ ಸರ್ಕ್ಯೂಟ್ ಯಾವ ತರ ಯೂಸ್ ಮಾಡ್ತೀವಿ ಅಂದ್ರೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಈ ಬೆನ್ ಸರ್ಕ್ಯೂಟ್ ನ ಯೂಶಲಿ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮ ಹತ್ರ ವೆಂಟಿಲೇಟರ್ ಮಿಷಿನ್ ಇಲ್ಲ ಅಥವಾ ನಮ್ಮ ಹತ್ರ ಅನಸ್ತೇಷಿಯಾ ಮಿಷಿನ್ ಇಲ್ಲ. ಅಂತ ಟೈಮಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆಕ್ಸಿಜನ್ ಸಿಲಿಂಡರ್ಗೆ ಕನೆಕ್ಟ್ ಮಾಡ್ಕೊಂಡು, ಯೂಶಲಿ ಇದು ಆಕ್ಸಿಜನ್ ಸಿಲಿಂಡರ್ ಕನೆಕ್ಟ್ ಮಾಡ್ಕೊಂಡು ನಾವು ಜಸ್ಟ್ ಈ ಬಲೂನ್ ನ ಯೂಸ್ ಮಾಡ್ಕೊಂಡು ನಾವು ಪೇಷಂಟ್ಗೆ ವೆಂಟಿಲೇಟರ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಮಾಸ್ಕ್ಸ್. ಈ ಯೂಶಲಿ ಮಾಸ್ಕ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ನೋಡಿದ್ರೆ ಕೆಲವೊಂದು ನಾವು ಈ ಮಾಸ್ಕ್ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳ್ತೀನಿ ಅಂದ್ರೆ ಈ ಮಾಸ್ಕ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಬರೀ ಹಾಂಬು ಬ್ಯಾಗ್ ಇದ್ರೆ ಉಪಯೋಗ ಇಲ್ಲ. ಸೊ ಹಾಂಬು ಬ್ಯಾಗ್ಗೆ ಮಾಸ್ಕ್ ತುಂಬಾ ಇಂಪಾರ್ಟೆಂಟ್. ಅದೇ ತರ ಬೆನ್ ಸರ್ಕ್ಯೂಟ್ಗೂ ಅಷ್ಟೇ ಹಾಂಬು ಬ್ಯಾಗ್ ಇದ್ರೆ ಇಂಪಾರ್ಟೆಂಟ್ ಅಲ್ಲ. ಸೊ ನಮಗೆ ಮಾಸ್ಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನೋಡ್ತೀವಿ ನಾವು ರೈಲ್ಸ್ ಟ್ಯೂಬ್ ಇನ್ಸಿಷನ್. ಈಗ ಯೂಶಲಿ ಇಂಟ್ಯೂಬೇಷನ್ ಟ್ರಾಲಿಯಲ್ಲಿ ಏನ್ ಮಾಡಿರ್ತೀವಿ ಅಂದ್ರೆ ಒಂದು ರೈಲ್ಸ್ ಟ್ಯೂಬ್ ಕೂಡ ರೆಡಿ ಇಟ್ಟಿರ್ತೀವಿ. ಬಿಕಾಸ್ ಏನಕ್ಕಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಸೆಕ್ರೇಷನ್ಸ್ ಜಾಸ್ತಿ ಆಗ್ಬೋದು ಅಥವಾ ಸ್ಟಮಕ್ಗೆ ನಾವು ರೈಲ್ಸ್ ಟ್ಯೂಬ್ ಇನ್ಸರ್ಷನ್ ಮಾಡೋಕ್ಕೋಸ್ಕರ ನಾವು ರೆಡಿ ಇಟ್ಕೊಂಡಿರ್ತೀವಿ. ನಂತರ ನೋಡ್ತೀವಿ ET ಫಿಕ್ಸೇಷನ್ ಪ್ಲಾಸ್ಟರ್. ET ಫಿಕ್ಸೇಷನ್ ಪ್ಲಾಸ್ಟರ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ನಾವು ET ಟ್ಯೂಬ್ ನ ಇನ್ಸರ್ಟ್ ಮಾಡಿ ಈ ಮೆಗಿಲ್ ಫೋರ್ಸೆಸ್ ನ ಯೂಶಲಿ ಯೂಸ್ ಮಾಡ್ತಾರೆ. ನೋಡ್ತಿರ್ಬೋದು ಯಾವ ತರ ಅಂದ್ರೆ ಜಸ್ಟ್ ತಗೊಂಡು ಥ್ರೋಟ್ ಪ್ಯಾಕ್. ಸೊ ಪೇಷಂಟ್ಗೆ ಥ್ರೋಟ್ ನ ಕ್ಲೋಸ್ ಮಾಡೋಕ್ಕೋಸ್ಕರ ಈ ಮೆಗಿಲ್ ಫೋರ್ಸೆಸ್ ನ ಯೂಸ್ ಮಾಡ್ತೀವಿ. ಅಥವಾ ಯಾವುದೋ ಒಂದು ಸರ್ಜರಿ ಮಾಡೋ ಟೈಮಲ್ಲಿ ಅಂತಹ ಕೆಲವೊಂದು ಪೇಷಂಟ್ ಡೆನ್ಷರ್ಸ್ ಎಲ್ಲ ತೆಗ್ದಿರಲ್ಲ. ಸೊ ಅದು ರಿಮೆಂಬರ್ ಆಗಿಲ್ಲ. ಸೊ ಅಂತ ಅಥವಾ ಹಲ್ಲಿನ ಟೀತ್ ಏನಾದ್ರು ಬ್ರೇಕ್ ಆದ್ರೆ ಅಂತ ಟೈಮಲ್ಲಿ ಕೂಡ ನಾವು ತೆಗಿಯೋಕ್ಕೋಸ್ಕರ ಈ ಮೆಗಿಲ್ ಫೋರ್ಸೆಸ್ ನ ಯೂಸ್ ಮಾಡ್ತೀವಿ. ಮತ್ತೆ